ಎಲ್ಲಿ ನೋಡಿದ್ರೂ ಕೇಸರಿ ಧ್ವಜಗಳ ಹಾರಾಟ, ನಮ್ಮ ನಡಿಗೆ ಧರ್ಮದೆಡೆಗೆ ಎಂಬ ಘೋಷ ವಾಕ್ಯಗಳ ಗರ್ಜನೆ. ಹಿಂದುತ್ವದ ಭದ್ರಕೋಟೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಚಲೋ ಸಮಾವೇಶ ಝೇಂಕರಿಸಿದ್ದು ಸುಳ್ಳಲ್ಲ. ಹಿಂದೆಂದೂ ಕಾಣದ ರೀತಿ ಬಿಜೆಪಿ ನಾಯಕರು ಒಟ್ಟುಗೂಡಿ ಯಾತ್ರೆ ನಡೆಸಿದ್ದು ಒಡಕು ಮುರಿದು ಹೊಸ ಒಗ್ಗಟ್ಟು ಪ್ರದರ್ಶಿಸುವ ಭರವಸೆ ಮೂಡಿತ್ತು. ಆದರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದವರ ವಿರುದ್ಧ ಯುದ್ಧ ಮಾಡುವ ಸನ್ನಿವೇಶದಲ್ಲಿ ಒಡಕು ಕಾಣಿಸಿದೆ. ಒಗ್ಗಟ್ಟಿನ ಮಂತ್ರ ಜಪಿಸಿದ್ದ ಕೇಸರಿ ಪಡೆಯಲ್ಲೇ ಕಲಹ ಏರ್ಪಟ್ಟಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. ಗರ್ಜಿಸಿದ್ದ ಹಿಂದುತ್ವ ನಾಯಕರೇ ಸೈಡ್ ಲೈನ್. ಧರ್ಮ ಸಮಾವೇಶದಲ್ಲಿ ಭಿನ್ನಮತ ಸ್ಫೋಟ. ರಾಜ್ಯ ಬಿಜೆಪಿ ವಿಪಕ್ಷವೆನಿಸಿಕೊಂಡ ಮೇಲೆ ಸರ್ಕಾರದ ವಿರುದ್ಧ ವಿಫಲ ಹೋರಾಟ ನಡೆಸಿದ್ದೇ ಹೆಚ್ಚು. ವಕ್ಫ್ ವಿರುದ್ಧ ಹೋರಾಟ, ಬೂಡಾ ಕೇಸ್ನಲ್ಲಿ ಪಾದಯಾತ್ರೆ, ಎಲ್ಲ ಹೋರಾಟದಲ್ಲೂ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದ ಬಿಜೆಪಿ ನಿರೀಕ್ಷೆ ಮಟ್ಟವನ್ನು ಮುಟ್ಟಲಿಲ್ಲ. ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಬಿಜೆಪಿ ನಾಯಕರು ಹೋರಾಟ ನಡೆಸಿದ್ದನ್ನ ನೋಡಿ ಹೊಸ ಚೈತನ್ಯ ಮೂಡುವ ನಿರೀಕ್ಷೆ ಹೆಚ್ಚಿಸಿತ್ತು. ಸದನದಲ್ಲಿ ಅಬ್ಬರ, ಸರ್ಕಾರದ ವಿರುದ್ಧ ಅಪಸ್ವರ, ಎಲ್ಲವೂ ಬಿಜೆಪಿಯ ಬಲವರ್ಧನೆಗೆ ಮುನ್ಸೂಚನೆ ನೀಡಿತ್ತು. ಕೆಲ ನಾಯಕರಂತೂ ಶತಾಯಗತಾಯ ನಾವು ಧರ್ಮಸ್ಥಳ ಹಿಂದುತ್ವದ ಪರ ನಿಲ್ಲುತ್ತೇವೆ ಅಂತ ಧ್ವನಿ ಎತ್ತಿದ್ರು. ಆದರೆ ಇದೀಗ ಅದೇ ನಾಯಕರನ್ನೇ ಧರ್ಮ ಸಂಘರ್ಷದಲ್ಲಿ ಕಡೆಗಣಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ನಾಯಕರದ್ದು ಅದೇ ರಾಗ, ಅದೇ ಹಾಡು. ಸದನದಲ್ಲಿ ಧರ್ಮಸ್ಥಳ ಪರ ಝೇಂಕರಿಸಿದ್ದು ಅಂದರೆ ಅದು ಶಾಸಕ ಸುನೀಲ್ ಕುಮಾರ್. ಆದರೆ ಅವರಿಗೆ ಧರ್ಮಸ್ಥಳ ಸಮಾವೇಶದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಜೊತೆಗೆ ಅವರಿಗೆ ನೀಡಲಾಗಿದ್ದ ಸಹ ಸಂಚಾಲಕ ಜವಾಬ್ದಾರಿಯನ್ನು ಅವರು ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾರ್ಯಕ್ರಮದಲ್ಲಿ ಅವರು ಅರ್ಧದಲ್ಲೇ ಹೊರ ನಡೆದಿದ್ದು ಕಾರ್ಯಕರ್ತರ ಕಣ್ಣು ಕೆಂಪಾಗಿಸಿದೆ. ಇನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಧರ್ಮಸ್ಥಳ ಪರ ಮಾತಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅವರಿಗೆ ಕೂಡ ಮಾತನಾಡಲು ಅವಕಾಶ ಕೊಡಲಿಲ್ಲ. ಇನ್ನು ಈ ಹಿಂದೆ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಧರ್ಮಸ್ಥಳ ಪರ ಸಮಾವೇಶ ನಡೆಸಿದ್ದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ರನ್ನ ಸಹ ಕಡೆಗಣಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸದಾ ಹಿಂದುತ್ವದ ಪರ ಧ್ವನಿ ಎತ್ತುತ್ತಿದ್ದ ಕರಾವಳಿ ಭಾಗದ ನಾಯಕರನ್ನ ವ್ಯವಸ್ಥಿತವಾಗಿಯೇ ಸೈಲೆಂಟ್ ಮಾಡಲು ಸಂಚು ರೂಪಿಸಲಾಗಿದೆ ಅನ್ನೋ ಬಿಸಿ ಬಿಸಿ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ರಾರಾಜಿಸಿವೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಮ್ಮ ಭಾಷಣವನ್ನ ಮುಗಿಸಿದ ಕೂಡಲೇ ಬೇರೆ ಯಾವುದೋ ನೆಪವೊಡ್ಡಿ ಸಭಾತ್ಯಾಗ ಮಾಡಿದ್ರು. ಇದು ಕೂಡ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅತ್ತ ಮಾಜಿ ಸಿಎಂ ಸದಾನಂದ ಗೌಡರ ಅನುಪಸ್ಥಿತಿಯಲ್ಲಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಮಾತನಾಡಲು ಅವಕಾಶ ಕೊಟ್ಟು 2-3 ನಿಮಿಷದಲ್ಲಿ ಚೀಟಿ ಕಳಿಸಿ ಭಾಷಣ ನಿಲ್ಲಿಸುವಂತೆ ಸೂಚಿಸಿದ್ದು ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿವೆ. ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಎಲ್ಲರೂ ಭಾಷಣ ಮಾಡೋದಿತ್ತು. ಮಳೆ ಬಂದು ಕಾರಣಕ್ಕೆ ನಡುವೆ ಸ್ವಲ್ಪ ಉಲ್ಟಾಯಿತು. ಯಾರು ಮೊದಲು ಭಾಷಣ ಮಾಡಬೇಕಿತ್ತು ಅವ್ರನ್ನ ಕಡೆಗೆ ಭಾಷಣ ಮಾಡೋದಕ್ಕೆ ಅಂತ ಹೇಳಿದ್ರು. ಕೊನೆಗೆ ಓವರ್ ಆಲ್ ಸಭೆ ಹಿನ್ನೆಲೆಯಲ್ಲಿ ಅದು ಮೊಟಕುಗೊಳಿಸಿದ್ರು. ನನ್ನದು ಕೂಡ ಆರಂಭದಲ್ಲಿ ಬೇಡ ಅಂತ ತೀರ್ಮಾನ ಆಗಿತ್ತು. ಕೊನೆಗೆ ಸದಾನಂದ ಗೌಡರು ಅವ್ರ ಹೆಸರು ಕರೆದ್ರು, ಅವ್ರು ಬಂದಿರಲಿಲ್ಲ, ನನಗೆ ಮಾತಾಡಿ ಅಂತ ಹೇಳಿದರು. ಈಗ ಕೆಲವೊಮ್ಮೆ ಆಯಾ ಸಾಂದರ್ಭಿಕವಾದ ನಿರ್ಣಯ ತಗೊಳ್ತಾರೆ. ನಾನು ಅದನ್ನು ಇಲ್ಲಿ ಕಮೆಂಟ್ಸ್ ಮಾಡಕ್ಕೆ ಹೋಗಲ್ಲ. ಮತ್ತೆ ನಾವು ಧರ್ಮಸ್ಥಳದ ಪರ, ಧರ್ಮದ ಪರ ನಿಂತಿದ್ದೇವೆ. ಒಟ್ನಲ್ಲಿ ಧರ್ಮ ಯುದ್ಧ ಸಾರಿದ್ದ ಕೇಸರಿ ಪಡೆ ಈಗ ಒಡೆದ ಮನೆಯಂತಾಗಿದೆ. ಧರ್ಮಸ್ಥಳದ ನೆಲದಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದ್ದ ಬಿಜೆಪಿ ನಾಯಕರಲ್ಲೇ ಆಂತರಿಕ ಕಲಹ ಸ್ಫೋಟಗೊಂಡಿದೆ. ಇದು ಬಿಜೆಪಿಗೆ ಮತ್ತಷ್ಟು ತಲೆಬಿಸಿ ಹೆಚ್ಚಿಸಿದ್ರೆ ಆಡಳಿತ ಪಕ್ಷದ ನಾಯಕರಿಗೆ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.